ಬಿಜೆಪಿ ಹೋರಾಟದಲ್ಲಿ ಜೆಡಿಎಸ್ ಭಾಗಿಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಬರಬೇಕಾಗಿತ್ತು, ಆದರೆ ಸಮನ್ವಯ ಕೊರತೆ ಅನಿಸಲ್ಲ. ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ಅವ್ರು ಬರಲೇಬೇಕು ಅಂತ ಏನಿಲ್ಲ. ಇದು ಬಿಜೆಪಿ ಕಾರ್ಯಕ್ರಮ ಅಂತೇಳಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಹೌದು, ಅವರು ಪ್ರತಿಭಟನೆ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅವ್ರು ಇಲ್ಲಿಗೆ ಬರಬೇಕು ಅಂತ ಏನಿರಲಿಲ್ಲ. ಪ್ರತಿ ವಿಚಾರದಲ್ಲೂ ಕೂಡ ಎಲ್ಲ ಅಕ್ಕಪಕ್ಕನೇ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಬಿಜೆಪಿ ಕಾರ್ಯಕ್ರಮ ಇದು, ನಾವು ಮಾಡಿದ್ದೀವಿ. ಇದನ್ನು ಚುನಾವಣೆಯಲ್ಲಿ ಒಟ್ಟಾಗಿ ಹೊಂದಾಣಿಕೆ ಆಗಿದೆಯೇ ವಿನಃ ಎಲ್ಲ ಕಾರ್ಯಕ್ರಮದಲ್ಲೂ ಹೊಂದಾಣಿಕೆ ಆಗಲೇಬೇಕು ಅಂತ ಪ್ರಶ್ನೆಯಲ್ಲಿ ಬರಲ್ಲ. ಬಿಜೆಪಿ ಜೆಡಿಎಸ್ ಸಂಬಂಧ ಹಳಸಿಲ್ಲ, ಮುಂದೆ ಒಟ್ಟಾಗಿ ಹೋರಾಟವನ್ನು ಮಾಡ್ತೀವಿ. ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರು ಸೇರಿ ಸಲಹಾ ಸಮಿತಿ ರಚನೆ ಮಾಡಲಿ ಅಂತ ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದು ಬಿಜೆಪಿಯ ಕಾರ್ಯಕ್ರಮ, ಜೆಡಿಎಸ್ ಅವರು ಇದಕ್ಕೆ ಬರಬೇಕಾಗಿತ್ತು. ಸಮನ್ವಯದ ಕೊರತೆ ನನಗೇನು ಅನ್ಸೋದಿಲ್ಲ. ಯಾಕೆಂತಂದ್ರೆ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳಲ್ಲಿ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ವಿಧಾನಸಭೆಯ ಒಳಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ಇದು ಬಿಜೆಪಿಯ ಜನಾಕ್ರೋಶವಾದಂಥ ಹೋರಾಟ. ಇನ್ನು NDA ಹೋರಾಟ ಏನಿರಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ನಂತರ ಒಟ್ಟಾಗಿ ಮತ್ತೊಂದು ಹೋರಾಟವನ್ನು ರೂಪಿಸ್ತಾರೆ. ಕ್ರೀಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಒಂದು ಕಡೆ ಮೈತ್ರಿ ಆಗಿದೆ ನಿಜ, ಅದರ ಎಲ್ಲ ಹೋರಾಟಗಳಲ್ಲೂ ನಮ್ಮ ಪಾರ್ಟಿ ಏನೇ ಕಾರ್ಯಕ್ರಮ ಮಾಡೋದು ಅದರೆಲ್ಲದರಲ್ಲೂ ಕೂಡ JDS ಇರಬೇಕು ಅಂತ ಏನಿಲ್ಲ ಅಂತೇಳಿ ಸುನಿಲ್ ಕುಮಾರ್ ಅವರು ಒಂದು ವಾದ ಇದೆ. ಆ ಕಡೆ ಸಮನ್ವಯತೆ ಕೊರತೆ ಇರೋದನ್ನು ಒಂದು ಕಡೆ JDLP ನಾಯಕರು ಕೂಡ ಒಪ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡಬಹುದು, ಆದರೆ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದಾಗ ಅದು ಕೊಡ್ತಕ್ಕಂಥ ಸಂದೇಶಕ್ಕೂ ಅವ್ರವ್ರ ಪಾಡಿಗೆ ಅವರವರು ಪ್ರತಿಭಟನೆ ಮಾಡಿದಾಗ ಇದು ಒಂದು ರೂಲಿಂಗ್ ಪಾರ್ಟಿ ವಿರುದ್ಧ ಪ್ರತಿಭಟನೆ ಮಾಡೋದ್ರಕ್ಕಿಂತ ಹೆಚ್ಚಾಗಿ ಇವರಿಬ್ಬರಿಗೂ ಏನೋ ಹಳಸಿದೆ, ಏನೋ ಆಗ್ಬರ್ತಾ ಇಲ್ವೇನೋ ಅನ್ನೋ ಸಂದೇಶ ಜಾಸ್ತಿ ಹೋಗುತ್ತಲ್ವಾ ಅಂತ. ಸಹಜವಾಗಿ ರಮಕಾಂತ್, ಯಾಕೆಂದರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಲೆ ಏರಿಕೆಯ ವಿರುದ್ಧ BJP ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಯಡಿಯೂರಪ್ಪನವರು. ಸೊ ಇಂಥ ಒಂದು ಪ್ರತಿಭಟನೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಯನ್ನು ನಡೆಸುವಂಥ ಸಂದರ್ಭದಲ್ಲಿ, ಅಹೋರಾತ್ರಿಯನ್ನು ಧರಣಿ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷ JDS ಕೂಡ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟವನ್ನು ಮಾಡಿದರೆ ಅದರ ತೀವ್ರತೆ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಸರ್ಕಾರದ ವಿರುದ್ಧ ಒತ್ತಡವನ್ನು ತರುವುದಕ್ಕೆ ಅವಕಾಶಗಳಿತ್ತು. ಈಗ ಏನಾಗುತ್ತೆ ಅಂದರೆ JDS ನಾಯಕರು ಅವರೊಂದು ಕಡೆ ಪ್ರತಿಭಟನೆ ಮಾಡೋದು, BJP ನಾಯಕರು ಒಂದು ಕಡೆ ಪ್ರತಿಭಟನೆಯನ್ನು ಮಾಡಿದಾಗ ಆಗ ಸಹಜವಾಗಿ ಸಂದೇಹ ಹೋಗುತ್ತೆ. ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಹೆಚ್ಚಾಗಿ ಸಂದೇಹ ಹೋಗುತ್ತೆ, ರಾಜ್ಯದ ಜನರಿಗೂ ಕೂಡ ಬೇರೆ ಅರ್ಥವನ್ನು ಕೊಡುತ್ತೆ. ಎಲ್ಲೋ ಇವರಿಬ್ಬರ ನಡುವೆ ನಾಯಕತ್ವದ ವಿಚಾರದಲ್ವೋ ಅಥವಾ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವ ವಿಚಾರದಲ್ಲೋ ಅಥವಾ ಮೇಲೆ ನಾವು ಬರಬೇಕು, ನಾವು ಇದರ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳಗಡೆಗೆ ಗೊಂದಲಗಳು ಶುರುವಾಗಿದೆ. ಸೊ ಆ ಕಾರಣಕ್ಕೆ ಇವರಿಬ್ಬರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ, ಇವರು ಬೇರೆ ಬೇರೆಯಾಗಿ ಹೋಗ್ತಾ ಇದ್ದಾರೆ. ಇವರನ್ನು ನಂಬಿ ನಾವೇಕೆ ಬಲಿಯಾಗಬೇಕು ಅನ್ನುವಂತಹ ಸಂದೇಶ ರಾಜ್ಯದ ಜನರಿಗೆ ಹೋಗುತ್ತೆ. ಯಾಕೆಂದರೆ ಈಗ ಒಟ್ಟಾಗಿ ಮೈತ್ರಿಯನ್ನು ಮಾಡಿಕೊಂಡ ನಂತರ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗತ್ತೆ, ಎಲ್ಲದರಲ್ಲೂ ಕೂಡ ಸರಿಸಮಾನವಾಗಿ ಹೋಗಬೇಕಾಗತ್ತೆ. ಹೋರಾಟಗಳಿರ್ಬೋದು, ಕಾರ್ಯಕ್ರಮಗಳನ್ನು ಮಾಡೋದಿರ್ಬೋದು, ಎಲ್ಲದರಲ್ಲೂ ಕೂಡ ಒಟ್ಟಾಗಿ ಕೈ ಜೋಡಿಸಿದಾಗ ಮಾತ್ರ ಅದರ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಬೀರುತ್ತೆ. ಈಗ ಇವರೊಂದು ಕಡೆ ಅವರೊಂದು ಕಡೆ ಹೋದ್ರೆ ಏನಾಗುತ್ತೆ ಅಂದರೆ ಕಾಂಗ್ರೆಸ್ ನಾಯಕರು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಬಿಡಪ್ಪ, ಈಗ ಅವರ ಒಳಗಡೆನೆ ಗೊಂದಲಗಳು ಶುರುವಾಗಿದೆ, ತಿಕ್ಕಾಟ ಶುರುವಾಗಿದೆ, ಹಾಗಾಗಿ ಅವರು ಯಾವ ಪ್ರತಿಭಟನೆ ಬೇಕಾದರೂ ಮಾಡ್ಕೊಳ್ಳಿ, ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬರ್ತಾರೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಗೊಂದಲ ಪರಿಣಾಮವನ್ನು ಬೀರುತ್ತೆ. ಇದು ಎರಡೂ ಪಕ್ಷಗಳ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ JDS ನಾಯಕರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಅವರ ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ರು, ಮುಖಂಡರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಮತ್ತಷ್ಟು ಅದಕ್ಕೆ ಕಳೆ ಬರ್ತಾ ಇತ್ತು. ಜೊತೆಗೆ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡವನ್ನು ಹೆಚ್ಚಳ ಮಾಡೋದಕ್ಕೆ ಅದು ಸಹಕಾರಿ ಆಗ್ತಾ ಇತ್ತು. ಈಗ ಅವರನ್ನು ಬಿಟ್ಟು ಇವರು ಕೇವಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂದರೆ ಕಾಂಗ್ರೆಸ್ ನಾಯಕರು ಇದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಇದು ರಾಜ್ಯದ ಜನರಿಗೂ ಕೂಡ ಬೇರೆ ಅರ್ಥವನ್ನು ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ ರಮಕಾಂತ್ ಈ ವಿಚಾರ. ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.